ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಇವತ್ತು ಸ್ವಲ್ಪ ತಡ ಆಗೋಯಿತು. ಕ್ವಿಕ್ಕಾಗಿ ಮಾತಾಡ್ತಾ ಹೋಗೋಣ. ಇವತ್ತು ಯಾವ ರೀತಿ ಟ್ರೇಡ್ ಇತ್ತು, ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ. ಸೊ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಪವರ್ ಗ್ರಿಡ್ ಅಂತ ಕಾಣಿಸ್ತಾ ಇದೆ. 2.69% ಬಂದಿದೆ. ಜೊತೆಗೆ LNTನಲ್ಲಿ 2%ಗಿಂತ ಜಾಸ್ತಿ ಮೂವ್ಮೆಂಟ್ ಬಂದಿದೆ. M&Mಲ್ಲಿ ಆಲ್ಮೋಸ್ಟ್ 2% ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದರೆ ರಿಲಯನ್ಸ್ ಮಚ್ಚ ಅವೇಟೆಡ್ ಆಗಿರುವಂತಹ AGM ಇತ್ತು. AGMಲ್ಲಿ ಇವತ್ತು ಅಂಥ ಒಂದು JFS ಕಡೆ ಅಟ್ರಾಕ್ಟಿವ್ ಆಗೋ ಥರದ್ದು ಬರಲಿಲ್ಲ. ಬಟ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನೀವೇನು ನೋಡಬೇಕು ಅಂದರೆ JFS ಪ್ರತಿದಿನ ಲೋಯರ್ ಸರ್ಕ್ಯೂಟಲ್ಲಿ ಟ್ರೇಡ್ ಆಗ್ತಾ ಇದ್ದು ಇವತ್ತು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಅಂದರೆ ಯಾವುದೇ ಒಂದು ಸರ್ಕ್ಯೂಟ್ ಕಡೆಗೆ ಹೋಗಲಿಲ್ಲ. ಸೊ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು NSE ಮತ್ತು BSEಗಳಿಂದ ಇಂಡೆಕ್ಸಿಂದ ಹೊರಗೆ ಹೋಗೋಕ್ಕೆ. ಸೊ ಅದ್ರ ಬಗ್ಗೆ ನಾನು ಫಾಲೋ ಅಪ್ ಮಾಡೋಕ್ಕೆ ಹೋಗಿಲ್ಲ. ಮೋಸ್ಟ್ಲಿ ಇಂಡೆಕ್ಸಿಂದ ಹೊರಗೆ ಹೋಗಿರುತ್ತೆ ಇವಾಗ, ಯಾಕೆಂದರೆ ಇಂಡೆಕ್ಸ್ ಫಂಡ್ ಅವರೆಲ್ಲ ಆಲ್ರೆಡಿ ಸೆಲ್ ಮಾಡಲಿ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊತೀನಿ. ಸೊ ಗೊತ್ತಿಲ್ಲ, ಅದ್ರ ಬಗ್ಗೆ ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡೋದಾದರೆ, ಶುಕ್ರವಾರ ನೋಡಿ ಏನಾಗಿತ್ತು, ಈ ಒಂದು ರೆಸಿಸ್ಟೆನ್ಸ್ ಝೋನನ್ನೇ ತಗೊಂಡು ಇದರೊಳಗಡೆ ಒಂದು ವೀಕ್ ಕ್ಲೋಸಿಂಗ್ ಆಗಿತ್ತು. ನಿಫ್ಟಿ 19,240 ಹತ್ರ ಬಂದು ಕ್ಲೋಸ್ ಆಗಿತ್ತು. ಸೊ ಇವತ್ತೇನಾದ್ರು ಈ ಝೋನನ್ನು ಬಿಟ್ಟು ಕೆಳಗಡೆ ಬಂದಿದ್ರೆ ಒಂದು 200 ತನಕ ಗ್ಯಾಪ್ ಇದೆ. ಆದರೂ ಇಲ್ಲಿ ಇಂಥ ಟೈಮಲ್ಲಿ ಗ್ಯಾಪು ಕೂಡ ಒಂದು ಸಪೋರ್ಟ್ ಥರ ಆಕ್ಟ್ ಆಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ಗೆ ಬರ್ಬೋದು, ಹುಷಾರಾಗಿರಬೇಕು ಅಂತ. ಅದೇ ರೀತಿ ಆಯಿತು ಇವತ್ತು. ಸೊ ಇಲ್ಲಿ ನೋಡಿ ಓಪನಿಂಗ್ ಬಾರಲ್ಲೇ ನಿಮಗೆ ಯಾವಾಗ ಒಂದು ರೆಸಿಸ್ಟೆನ್ಸ್ ಆಗಿತ್ತು ಅದನ್ನು ಇವತ್ತು ಟೆಸ್ಟ್ ಮಾಡಿ ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತಾ ಇದೆ ಅಂತಂದರೆ ಆವಾಗ ನೀವು ಕಾಂಟ್ರೇರಿಯನ್ ಟ್ರೇಡ್, ಅಂದರೆ ಹಿಂದೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಸೊ ಹಿಂದೆ ನಾವು ಹಾಕೊಂಬಂದಿರೋಂಥದ್ದು ಇನ್ನೊಂದು ಟ್ರೆಂಡ್ ಲೈನ್ ಇದೆ, ಅಲ್ಲಿ ತನಕ ನಮಗೆ ಟ್ರೇಡ್ ಇತ್ತು. ಸೊ ಇವತ್ತು ಒಂದು ಗ್ಯಾಪ್ ಏನಿತ್ತು ಆ ಗ್ಯಾಪನ್ನು ಕೂಡ ಫಿಲ್ ಮಾಡಿಬಿಟ್ಟಿದೆ ನಿಫ್ಟಿ. ಸೊ ಇವತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಟ್ರೇಡ್. ಬ್ಯಾಂಕ್ ನಿಫ್ಟಿ ನಿಮಗೆ ತುಂಬ ಬುಲಿಶ್ ಆಗಿತ್ತು, ಬಟ್ ನಿಫ್ಟಿನಲ್ಲಿ ಈ ಗ್ಯಾಪನ್ನು ಲಾಸ್ಟ್ AGM ಶುರುವಾಗೋ ತನಕ ಅದು ಫಿಲ್ ಆಗಿರಲಿಲ್ಲ. ಸೊ ಬಟ್ ನಾವೇನು ಮಾಡಬೇಕು, ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಒಂದು ಒಳ್ಳೆ ಟ್ರೇಡ್ ಸಿಕ್ಕಿದೆ ಅಂತಂದಾಗ ತಗೊಂಡು 44,500 ಬಂದಾಗ ಎಕ್ಸಿಟ್ ಮಾಡಿಕೊಂಡು ಮತ್ತೆ ಅದ್ರ ಮೇಲ್ಗಡೆ ಒಂದು ಸಸ್ಟೇನ್ ಆಗ್ತಿದೆ ಅಂತಂದಾಗ ಅದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಇನ್ನೊಂದು 100 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಅದನ್ನ ಅಪ್ಡೇಟ್ ಕೂಡ ಕೊಟ್ಟಿದೆ. ಸೊ ಈ ರೀತಿಯಾಗಿ ನಿಮಗೆ ಈ ಗ್ಯಾಪ್ ಏನಿತ್ತು ಆ ಗ್ಯಾಪ್ನ ಫಿಲ್ ಮಾಡಿಬಿಟ್ಟು ಬಂದು ಕ್ಲೋಸ್ ಆಗಿದೆ ನಿಫ್ಟಿ. ಸೊ ಇವಾಗ ನೀವು ಮತ್ತೆ ನೋಡೋದಾದರೆ 19,300 ಕ್ಲೋಸ್ ಆಗಿದೆ. ಈಗ 19,340 ಓಪನ್ ಆಗಿ ನಮಗೆ ಮೇಲ್ಗಡೆ ಕೊಟ್ಟರೆ ಎಗೇನ್ ಇವಾಗ 360 ಲೆವೆಲ್ಸ್ ಇದೇನಿದೆ ಇದು ನಮಗೆ ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಅದ್ರ ಮೇಲ್ಗಡೆ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ ನೋಡಬೇಕು. ಯಾಕೆಂದರೆ ಇಲ್ಲಿ ನೋಡೋದಾದರೆ ಪ್ರತಿ ಹಂತದಲ್ಲೂ ನೋಡಿ ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಆಗಿರುವಂಥದ್ದು ಝೋನು ವೆರಿ ಪಿಕ್ಚರ್ ಪರ್ಫೆಕ್ಟ್ 360ರಿಂದ 380 ಇರುವಂಥದ್ದು. ಸೊ ಇಲ್ಲಿ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ನೋಡಬೇಕು. ಕೆಲವರು ಕೇಳಿದರೆ 19,450 ಹೋಗುತ್ತಾ ಅಂತಂದರೆ ನೀವು ಈ ರೆಸಿಸ್ಟೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಗೊತ್ತಿಲ್ಲ. ಇದ್ರ ಮೇಲ್ಗಡೆ ನಾವೇನಾದರೂ ಸಸ್ಟೇನ್ ಆದರೆ 19,450 ತನಕ ಹೋಗ್ಬೋದು, ಇಲ್ಲ ಅಂತಂದರೆ ವಾಪಸ್ ಬರೋಕ್ಕಾಗುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಾಳೆ ಯಾವುದೇ ಕಾರಣಕ್ಕೂ ನಿಫ್ಟಿ ಈ ಒಂದು ಝೋನ್ ಇದೆಯಲ್ಲ, ಅಂದರೆ ಸರಿ ಸುಮಾರು 19,260 ಇದ್ರ ಕೆಳಗಡೆ ಬರಬಾರ್ದು. ಇದ್ರ ಕೆಳಗಡೆ ಏನಾದ್ರು ಬಂತು ಅಂತಂದರೆ ನಾಳೆ ನೋಡಿ ಶುಕ್ರವಾರ ಓಪನಿಂಗ್ ಬಾರದಂಥ ಝೋನು, ಇಲ್ಲಿ ಪ್ರೈಸ್ ಆಕ್ಷನ್ ಆದಂಥ ಝೋನು, ಇಲ್ಲಿಂದ ನಮಗೆ ವೀಕ್ ಆಗುತ್ತೆ. ಅಂದರೆ ಒಂದ್ಸಲ ಬಂತು ಅಟೆಂಪ್ಟ್ ಮಾಡ್ದಿಲ್ಲ ವಾಪಸ್ ಬರ್ತಾ ಇದೆ ಅಂದರೆ ಈ ಪ್ಯಾಟರ್ನ್ ಕನ್ಫರ್ಮೇಷನ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೀವು ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಕಡೆ ಹೋಗ್ಬೋದು, ಯೋಚನೆ ಮಾಡ್ಬೋದು. ಸೊ ನಾಳೆ ಯಾವುದೇ ಕಾರಣಕ್ಕೂ 19,260ಕ್ಕಿಂತ ಕೆಳಗಡೆ ನಿಫ್ಟಿ ಬರಬಾರ್ದು. ಹಾಗೇನಾದರೂ ಬರೋಕ್ಕೆ ಹೋಯ್ತು ಅಂತಂದರೆ ಅದು ವೀಕ್ ಅಂತ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನಾಳೆ ಇಲ್ಲಿಂದ ವಾಪಸ್ ಮತ್ತೆ ಬೌನ್ಸ್ ಆಗೋಯ್ತು ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ಬೇರೆ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ. 19,400 ಈ ರೀತಿ ಏನಾದರೂ 100 ಪಾಯಿಂಟ್ಸ್ ಎಲ್ಲ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೀವು ವೆಯ್ಟ್ ಮಾಡಬೇಕು. ಯಾಕೆಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿರುತ್ತೆ, ವಾಪಸ್ ಬಂದು 360 ಝೋನ್ನ ಟೆಸ್ಟ್ ಮಾಡಿ ಮೇಲ್ಗಡೆ ಕೆಳಗಡೆ ಕೊಟ್ಟರೆ ಆ ರೀತಿ ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಿಮಗೆ ಟ್ರೇಡ್ ಇರೋದಿಲ್ಲ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಸೊ ನಮಗೆ ಒಂದು ಫೇವರಬಲ್ ಟ್ರೇಡ್ ಇರುತ್ತೆ. ಯಾವಾಗ 19,250ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋದರೆ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಸೆಲ್ಲಿಂಗ್ ಕಡೆ ಹೋಗ್ಬೋದು, ಅಥವಾ ಫ್ಲಾಟ್ ಓಪನಿಂಗ್ ಆಗಿ ಅಲ್ಲಿಂದ ಕೆಳಗಡೆ ಬಂದ್ರೂ ಸೆಲ್ಲಿಂಗ್ ಕಡೆ ಹೋಗ್ಬೋದು, ಇಲ್ಲ ಅಂತ ಮಾತ್ರ ಬೈಯಿಂಗ್ ಕಡೆ ಯೋಚನೆ ಮಾಡ್ಬೋದು. ಬಟ್ ನೋಡೋಣ, ಬ್ಯಾಂಕ್ ನಿಫ್ಟಿ ಸದ್ಯಕ್ಕೆ ಬುಲಿಶ್ ಆಗೇ ಇದೆ. ಹಾಗಾಗಿ ನಿಫ್ಟಿ ನಾಳೆ ಇಂಟ್ರೆಸ್ಟಿಂಗ್ ಆಗಿದೆ, ನಾಳೆ ಡಿಸೈಡಿಂಗ್. ಯಾಕೆಂದರೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಅಲ್ವಾ. ಸೊ ಗೊತ್ತಿಲ್ಲ ಯಾವ ರೀತಿ ಶೇಪ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಸೂಪರ್ ಆಗಿರುವಂಥ ಟ್ರೇಡ್ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ 44,200 ಝೋನಲ್ಲಿ ನಿಮಗೆ ಟೆಸ್ಟ್ ಮಾಡೋಕ್ಕೆ ಬಂತು. ಅದಾದಮೇಲೆ ನೋಡಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗ್ತಿದ್ದಂಥ ಝೋನು ಯಾವಾಗ ಇಲ್ಲಿಂದ ಮೇಲ್ಗಡೆ ಸಸ್ಟೇನ್ ಆಗ್ತಾ ಬಂತು. ಸೊ ನಾವು ಈ ಗ್ಯಾಪ್ ಫಿಲ್ಲಿಂಗ್ ಅಂತ ನಾವು ಟಾರ್ಗೆಟ್ ಮಾಡಿದ್ವಿ. 44,400 ಅನ್ನೋದೇ ಫಸ್ಟ್ ಟಾರ್ಗೆಟ್ ಆಗಿತ್ತು ನಿಮಗೆ. 400 ಹತ್ರ ಹೋಗ್ತಿದೆ ಅಂತಂದಾಗ ಹೋಲ್ಡ್ ಮಾಡಿ ಅಂತ ಯಾಕೆ ಹೇಳಿದೆ ಅಂದರೆ ನಿಫ್ಟಿನಲ್ಲಿ ಇನ್ನೂ ಕೂಡ ಗ್ಯಾಪ್ ಫಿಲ್ಲಿಂಗ್ ಆಗಿರಲಿಲ್ಲ. ಸೊ ಆ ಕಾರಣದಿಂದಾಗಿ ಹೋಲ್ಡ್ ಮಾಡಿದ್ವಿ. 44,500 ಹತ್ರ ಬರ್ತಿದೆ ಅಂತಂದಾಗ ನಾವು ಈ ಟೈಮಲ್ಲಿ ಈ ಪೊಸಿಷನ್ನ ಕ್ಲೋಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತು, ಅದಾದಮೇಲೆ ಒಂದು ಟಿಕ್ ಯಾವಾಗ ಬರ್ತಾ ಹೋಯಿತು. ಇಲ್ಲಿ ನಾನು ಹೇಳಿದೆ ನಿಮಗೆ 44,500 ನೋಡಿ ಎಕ್ಸಾಕ್ಟಾಗಿ 500 ಅಂತ ಇಟ್ಕೊಳಕ್ಕಾಗಲ್ಲ. ಸ್ವಲ್ಪ ಮಾರಬಾಜು ಕ್ಯಾಂಡಲ್ಗಳನ್ನು ನೀವು ಫಾಲೋ ಮಾಡಬೇಕಂದ್ರೆ ಇಲ್ಲಿ ಈ ಯಾವುದೊಂದು ಬ್ರೇಕ್ಔಟ್ ಕೊಟ್ಟಿತ್ತಲ್ಲ 44,480 ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿದರೆ ಇಲ್ಲಿ ಒಂದು 100 ಪಾಯಿಂಟ್ ಕ್ಯಾಪ್ಚರ್ ಇತ್ತು. ಸೊ ಅದಾದಮೇಲೆ ನಿಮಗೆ ಫಾಲ್ ಬರ್ತಾ ಇತ್ತು. ಸೊ ಈ 44,500 ಝೋನ್ ಹತ್ರ ಇದ್ದಂದಾಗ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದರೆ 44,000 ಹತ್ತಿರ ಟೆರಿಟರಿ ಬಂದವರು ನಾವು 44,500 ಬಂದಿದ್ದೀವಿ ಅಂತಂದರೆ ಸ್ವಲ್ಪ ನೀವು ಹುಷಾರಾಗಿರಬೇಕು. ಒಳ್ಳೆ ಹೋಲ್ಡ್ ಮಾಡಿದ್ರೆ ಇಲ್ಲಿ ಒಳ್ಳೆ ಟ್ರೇಡ್ ಇತ್ತು, ಹಾಗಾಗಿ ನಿಮಗೆ ಒಳ್ಳೆ ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ಕಿರುತ್ತೆ ಸ್ಟಾರ್ಟಿಂಗಲ್ಲೇ, ಇಲ್ಲಿಂದನೇ ಯಾರು ಕ್ಯಾಪ್ಚರ್ ಮಾಡಿದಿದ್ರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಗ್ರೀಡಿ ಹಾಕಕ್ಕೆ ಹೋಗ್ತೀರಾ, ಆದರೆ ನೋಡಿ ಪ್ರೈಸ್ ಆಕ್ಷನ್ನ ಮರೆಯೋಕ್ಕೆ ಹೋಗಬಾರ್ದು.
ಇಲ್ಲಿ ಒಂದು ಇಂಪಾರ್ಟೆಂಟ್ ಝೋನ್ ಆಗಿತ್ತು, ಇಲ್ಲಿ 44,600 ನಿಮಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಹುಷಾರಾಗಿರಬೇಕು ಆ ಝೋನಲ್ಲಿ. ನಾಳೆ ಹೇಗೆ 44,500 44,600 ಈ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಮೇಲ್ಗಡೆ ಕೊಡ್ತಾ ಹೋಯಿತು ಅಂದರೆ ನಿಮಗೆ 44,700 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ವಾಪಸ್ ಕೆಳಗಡೆ ಬಂತು ಅಂತಂದರೆ ಈಗ ಈ ಝೋನ್ ಏನಿದೆಯಲ್ಲ, ಎಸ್ಪೆಷಲಿ 44,380 350 ಹತ್ತತ್ರ ಬರುತ್ತೆ ಅನಿಸುತ್ತೆ ಆ ಝೋನು, ಅದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. 44,380 380ರಿಂದ 350 ಅಂತ ಅನ್ಕೋಬೋದು ನೀವು. ಸೊ ಇಲ್ಲಿ ಯಾವ ರೀತಿ ಟೆಸ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ತನಕ 44,350ನ ಬಿಟ್ಟು ಕೆಳಗಡೆ ಬರೋದಿಲ್ಲ, ಅಲ್ಲಿ ತನಕ ಪಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇದು ಇಂಪಾರ್ಟೆಂಟ್ ಸಪೋರ್ಟಾಗಿ ಆಕ್ಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇಲ್ಲಿ ತನಕ ಬಂದ್ರೂ ಒಂದ್ಸಲ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ಬೋದು. ಆ ರೀತಿ ಆದ್ರೂ ನೀವು ಮೇಲ್ಗಡೆ ಟ್ರೇಡ್ ಮಾಡ್ತಾ ಹೋಗ್ಬೋದು. ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತಂದ್ರೂ 44,700ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಈ ಮೂಮೆಂಟ್ ಆದರೆ ನಿಫ್ಟಿನಲ್ಲೂ ಕೂಡ ಅದೇ ರೀತಿಯಾದಂಥ ಚೇಂಜಸ್ ಆಗಬೇಕು. ಫಿನ್ ನಿಫ್ಟಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾಳೆ ಎಕ್ಸ್ಪೈರಿ ಕೂಡ ಆಗಿರೋದ್ರಿಂದ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ರಿವರ್ಸ್ ಟ್ರೇಡ್ ತಗೋಬೇಕು ಅಂತಂದರೆ ಈ ಝೋನನ್ನು ದಯವಿಟ್ಟು ಟ್ರ್ಯಾಕ್ ಮಾಡಿ. ಇದಕ್ಕಿಂತ ಕೆಳಗಡೆ ಬಂದರೆ ಮಾತ್ರ ನೀವು 44,200, ಅದಕ್ಕಿಂತ ಕೆಳಗಡೆ ಬಂದರೆ 44,000 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ ಫಿನ್ ನಿಫ್ಟಿನಲ್ಲಿ ಇವತ್ತು 44,700 ಒಂದು ರೆಸಿಸ್ಟೆನ್ಸ್ ಇತ್ತು. ಕ್ರಮೇಣವಾಗಿ ನೀವು ನೋಡ್ತಾ ಅದೇನಾಯಿತು, 44,700 ಸಪೋರ್ಟ್ ಆಕ್ಟ್ ಆಗ್ತಾ ಇತ್ತು. ಇದನ್ನ ನಾವು ಸುಮಾರು ಸಲ ಮಾತಾಡ್ಕೊಂಡಿದ್ವಿ ನೋಡಿ. ಇಲ್ಲಿ ಶುಕ್ರವಾರ ಆದಂಥ ಝೋನು 44,700ರಿಂದ ನಿಮಗೆ ರಿಜೆಕ್ಷನ್ ಬಂದು ಅದು ಕೆಳಗಡೆ ಬಂದು ಎಂಡ್ ಆಗಿತ್ತು. ಇವತ್ತು ಅದ್ರ ಮೇಲ್ಗಡೆ ಬಿಲ್ಡಪ್ ಆಗಿ ಹೋಗ್ತಾ ಇದೆ ಅಂತಂದಾಗ ಇದನ್ನೇ ನೀವು ಸಪೋರ್ಟ್ ಆಗಿ ಇಟ್ಕೊಂಡು ಇಲ್ಲಿ ಒಂದು ಟ್ರೇಡ್ ಮಾಡ್ಬೋದಾಗಿತ್ತು. ಬಟ್ ನಾವು 44,720 ಈ ಝೋನ್ ಬಂದ ಅಷ್ಟೊತ್ತಿಗೆ ಎಕ್ಸಿಟ್ ಆದ್ವಿ, ಯಾಕಂದರೆ ಎಕ್ಸ್ಪೈರಿ ಹತ್ರ ಬರ್ತಿದೆ. ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಕ್ರೂಷಿಯಲ್ ಆಗಿದೆ ಅಂತ. ಬಟ್ ಇದ್ರ ಮೇಲ್ಗಡೆ ನೀವು ಟ್ರೇಡ್ ಮಾಡಿದ್ರು ಕೂಡ ಒಳ್ಳೆ ಟ್ರೇಡ್ ಇತ್ತು. 44,800 ತನಕ ಬಂದು ಟೆಸ್ಟ್ ಆಗಿ ಹೋಗಿತ್ತು. ಬಟ್ ಇವಾಗ 44,800 ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಝೋನು, ಅದನ್ನ ಇವತ್ತು ಬಂದು ಟೆಸ್ಟ್ ಮಾಡಿ ಆಗಿದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ 44,720ರಿಂದ 44,800 ಅನ್ನೋದು ವೆರಿ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಇವಾಗ. ಸೊ ಇದ್ರ ಮೇಲ್ಗಡೆ ಕೊಟ್ಟರೆ ಅಥವಾ ಕೆಳಗಡೆ ಕೊಟ್ಟರೆ ನೀವು ಇಲ್ಲಿ ಕೆಳಗಡೆ ಬಂದರೆ 44,000 ಅಂತ ಹೇಳ್ತಾ ಇದ್ದೀನಿ, 19,700ರಿಂದ 19,800 ಅಂದರೆ 19,720ರಿಂದ 19,800 ಅಂತ ಹೇಳೋದೆ. ಸೊ ಇಲ್ಲಿ 19,700ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ 19,730 ಸ್ಲ್ಯಾಬ್ ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬಂದರೆ ಅಷ್ಟೇ ಇರಬೇಕು, ಯಾಕೆಂದರೆ ಆಪ್ಷನ್ ಡೇಟಾ ನೋಡ್ಕೊಂಡು ಟ್ರೇಡ್ ಮಾಡಿ. ಇಲ್ಲಿ ತುಂಬ ಪ್ರೈಸ್ ಆಕ್ಷನ್ ಆಗಿರುತ್ತೆ 19,700ರಿಂದ 19,800 ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಆಗಿದೆ. ಸೊ ಸೈಡ್ ವೈಸ್ ಆಗಿ ಮುಗಿಸುವಂಥ ಸಾಧ್ಯತೆಯೂ ಇರುತ್ತೆ. ಸೊ ಸತೀಶ್ ಅವರು 19,500 ಮೇಲ್ಗಡೆ 19,800 ಇದಕ್ಕೆ ಒಂದು ಐರನ್ ಕಾಂಟ್ರಾಕ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ರು ಹೇಳಿದ್ದೆ ನಾನು. ಅದೇ ಟೈಮಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಲಾಸ್ಟ್ ವೀಕು ತೋರಿಸೋಗಿದ್ದೆ. ಈಗ 19,500ರಿಂದ ಒಳ್ಳೆ ಮೂಮೆಂಟ್ ಆಗಿರೋದ್ರಿಂದ ಅವರು ಶಿಫ್ಟ್ ಆಗಿದ್ದಾರೆ 19,700ಕ್ಕೆ ಬಂದಿದ್ದಾರೆ. ಸೊ 19,700ರಿಂದ 19,800 ಝೋನಲ್ಲಿದ್ದಾರೆ. ಸೊ ಇಲ್ಲೇ ಓಪನ್ ಆದರೆ ಬೆಳಗ್ಗೆ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದರೆ ಆ ರೀತಿ ಪೊಸಿಷನ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಟಫ್ ಝೋನ್ ಅಂತ ಅನಿಸುತ್ತೆ. ಸೊ ನೋಡ್ಕೊಂಬರೋಣ ಒಂದ್ಸಲ ಆಪ್ಷನ್ ಚೇನ್ ನೋಡ್ಬಿಟ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿದೆ ಅಂತ. ಆಪ್ಷನ್ ಚೇನಲ್ಲಿ ಇದು ಯಾವುದು ನಿಫ್ಟಿನಲ್ಲಿದ್ದೀವಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ 19,800 ನಿಮಗೆ 42 ಲಕ್ಷ ನಿಮಗೆ ಕಾಲ್ ರೇಟಿಂಗ್ ಆಗಿದೆ. ಅಂದರೆ ಇದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಈ ಕಡೆ ನೀವು ನೋಡೋದಾದರೆ 19,700 52 ಲಕ್ಷ ಆಗಿದೆ. ಸೊ ಬೋತ್ ಝೋನ್ಸ್ ಸೇಮ್ ಒಂಥರ ಸೇಫ್ ಅಂತಲೇ ಅನ್ನಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಬಟ್ ನಾಳೆ ಏನು ಬೇಕಾದರೂ ಚೇಂಜಸ್ ಆಗ್ಬೋದು, ಯಾವ್ದಾದ್ರು ಒಂದು ಕಡೆ ಬಿಟ್ಕೊಡ್ಬೋದು ಅಥವಾ ಈ ಝೋನ್ ಒಳಗಡೆ ಮುಗಿಸುವಂಥ ಸಾಧ್ಯತೆಯೂ ಇರುತ್ತೆ. ಆ ಥರ ಆದರೆ ಆಪ್ಷನ್ ಬೈಯಿಂಗಿಗೆ ನಿಮಗೆ ಟ್ರೇಡ್ ಕಷ್ಟ ಇರುತ್ತೆ. ಸೊ ನೀವು ಕೆಳಗಡೆ ಬರ್ತೀನಿ ಅಂತ ಮೇಲ್ಗಡೆ ತಗೋಬೇಕಾಗುತ್ತೆ, ಮೇಲ್ಗಡೆ ಬರ್ತೀನಿ ಅಂತ ಕೆಳಗಡೆ ತಗೋಬೇಕಾಗುತ್ತೆ. ಆ ಥರ ಕಾಂಟ್ರೇರಿಯನ್ನಾಗಿ ಯೋಚನೆ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಕಷ್ಟ ನೋಡ್ಕೊಂಡು ಟ್ರೇಡ್ ಮಾಡಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಸದ್ಯಕ್ಕೆ 44,500 ನೋಡಿ ಸೂಪರ್ ಆಗಿರೋಂಥ ಫೈಟ್ ನಡೀತಾ ಇದೆ. ಸೊ ಕಾಲ್ ರೇಟಿಂಗು ಸೇಮ್ ಆಗಿದೆ, ಪುಟ್ ರೇಟಿಂಗು ಸೇಮ್ ಆಗಿದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಕಡೆ ಹೋಗುತ್ತೆ ಅಂತ. ಬಟ್ ಮೇಲ್ಗಡೆ ಹೋದರೆ 44,700 600 ನಿಮಗೆ ಕಾಲ್ ರೇಟಿಂಗ್ಗಳು ಕಾಣಿಸ್ತಾ ಇದೆ. ಸೊ ಆ ಥರನೇ ನೀವು ಟ್ರೇಡ್ ಮಾಡ್ತಾ ಹೋಗಬೇಕು ಎವ್ರಿ 100 ಪಾಯಿಂಟ್ಸ್ ಆಗಿ. ಆ ರೀತಿ ನೋಡಿಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ನಾವು ಒಂದು ವರ್ಚುವಲ್ ಟ್ರೇಡ್ನ ನಿಮಗೆ ಏನು ತೋರಿಸಿದ್ದೆ ನೋಡಿ, ಅದರಲ್ಲಿ ಚೇಂಜಸ್ ಆಗಿದೆ. ಸೊ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ನಾನು ಹೋದ ಶುಕ್ರವಾರ ನಿಮಗೆ ಎಕ್ಸಿಕ್ಯೂಟ್ ಮಾಡಿ ಹೋದಾಗ 59% ಅಂತ ತೋರಿಸ್ತಾ ಇತ್ತು. ಇವಾಗ 73% ಆಗಿದೆ. ಯಾಕೆ ಅಂತಂದರೆ ನಾವು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಝೋನ್ ಒಳಗಡೆ ಬಂದಿದ್ದೀವಿ. ಸೊ ಅವತ್ತು ಸ್ವಲ್ಪ ನಾವು ಔಟ್ ರೇಂಜಿಗೆ ಹೋಗಿದ್ವಿ. ಅದರಿಂದ ನಮಗೆ ಸ್ವಲ್ಪ ಕಾಸ್ಟ್ಲಿ ಏನಾಯಿತು ಅಂತಂದರೆ 43,800 ಪಿಗೆ ನಾವು 93 ರೂಪಾಯಿ ಕೊಡಬೇಕಾಯಿತು. ಇದು ಜಸ್ಟ್ ಹೆಡ್ಜಿಂಗ್ ಅಂತ ತೊಗೊಂಡಿದ್ದು. ಐರನ್ ಕಾಂಟ್ರಾಕ್ಟ್ ನಿಮಗೆ ಗೊತ್ತಿದೆ 45,000 ಕಾಲು ರೈಟ್ ಮಾಡಿರೋದು, ಕೆಳಗಡೆ 44,000 ಪುಟ್ ರೇಟಿಂಗ್ ಆಗಿರುವಂಥದ್ದು. ಅದಕ್ಕೆ 200 ಪಾಯಿಂಟ್ಸಿಂದ ಹೆಡ್ಜನ್ನು ತೊಗೊಂಡಿದ್ವಿ. ಬಟ್ ನಾವು ಎಕ್ಸಿಕ್ಯೂಟ್ ಮಾಡಿದಾಗ 44,000 ಹತ್ತತ್ರ ಝೋನಲ್ಲಿ ಬಂದಿದ್ದರಿಂದ ಇದ್ರದ್ದು ಪಿ ಕಡೆದು ನಮಗೆ ಪ್ರೀಮಿಯಂ ಶೂಟಪ್ ಆಗೋಗಿತ್ತು 43,800. ಸೊ ನೋಡಿ 93 ರೂಪಾಯಿ ಕೊಡಬೇಕಾಯಿತು. ಬಟ್ ನೀವು ಕಾಲ್ ಸೈಡ್ ನೋಡೋದಾದರೆ 26 ರೂಪಾಯಿ ಆಗಿತ್ತು. ಸೊ ಯೂಶಲಿ ಅದೊಂದು 50 ರೂಪಾಯಿಗಿಂತ ಕಮ್ಮಿ ಇರೋದಾಗಿದ್ದರೆ ನಮಗೆ ಒಳ್ಳೆ ವರ್ಕೌಟ್ ಆಗಿರೋದು. ಬಟ್ ಇಟ್ಸ್ ಓಕೆ. ಇಲ್ಲಿ ನಿಮ್ಮದು ತೋರಿಸ್ತಾ ಇದೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟು 73% ಇದೆ. ಸೊ ಇದಕ್ಕೆ ನಿಮಗೆ 32,000 ಬೇಕಾಗಿರ್ತಿತ್ತು. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ನೀವು ಇಲ್ಲಿ ಮಾಡೋಕ್ಕಾಗೋದು 953 ರೂಪೀಸ್ ಅಷ್ಟೇ, ಅಂದರೆ ವಿಚ್ ಇಸ್ 2.96%. ಅದಕ್ಕೆ ಹೇಳೋದು ದಯವಿಟ್ಟು ಪರ್ಸೆಂಟೇಜಲ್ಲಿ ನೋಡಿ ಅಂತ. ಸೊ ಮ್ಯಾಕ್ಸಿಮಮ್ ಲಾಸ್ ನಿಮಗೆ 2,000 ಆಗ್ತಾ ಹೋಗುತ್ತೆ ಅಂತಿದೆ. ಬಟ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 73% ಇರೋದ್ರಿಂದ ಇದು ಪ್ರಾಫಿಟ್ ಎಲ್ಲ ಎಂಡ್ ಆಗುತ್ತೆ. ಬಟ್ ಎಕ್ಸಾಕ್ಟ್ ನೀವು ಪ್ರಾಫಿಟ್ನ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಅಥವಾ ಎಕ್ಸಾಕ್ಟ್ ಲಾಸ್ ತನಕ ನೀವು ಸುಮ್ಮನೆ ನೋಡ್ಕೊಂಡು ಕೂರೋಕ್ಕಾಗೋದಿಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ರೀತಿ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಬೇಕಾಗುತ್ತೆ. ಆಪ್ಷನ್ ಬೈಯಿಂಗಲ್ಲಿ ಅಡ್ಜಸ್ಟ್ಮೆಂಟ್ಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ
ಇವತ್ತು ಪೊಸಿಷನ್ ಟ್ರೇಡ್ ಇತ್ತು. ಸೊ ಪೊಸಿಷನ್ ಟ್ರೇಡ್ ಬಗ್ಗೆ ಒಂದು ಅಪ್ಡೇಟ್ನ ಕೊಡ್ತೀನಿ ನಾನು ಮುಂಚೆ ಸ್ಟಾಕ್ಸ್ ಓವರ್ವ್ಯೂ ಮಾತಾಡ್ತಾ ಹೋಗ್ಬೇಕಾದ್ರೆ ಅದನ್ನ ಮಾತಾಡ್ತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಸೊ ನಾಳೆ ಹುಷಾರಾಗಿ ಟ್ರೇಡ್ ಮಾಡಿ. ಈ ಝೋನ್ ಅನ್ನೋದು ಏನು 19,700-720 ಝೋನ್ ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಫಿನ್ ನಿಫ್ಟಿನಲ್ಲಿ, ಬೋತ್ ಬೇಸ್ಡ್ ಆನ್ ಆಪ್ಷನ್ ಚೈನ್ ಮೇಲೆ ಕೂಡ ಅದೇ ರೀತಿಯಾಗಿ ಚಾರ್ಟ್ಸಲ್ಲೂ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥ ಸ್ಟಾಕ್ ಇವತ್ತು ರಿಲಯನ್ಸ್. ಸೊ ರಿಲಯನ್ಸಲ್ಲಿ 2,400 ಅನ್ನೋದು ಬೆಸ್ಟ್ ಲೆವೆಲ್ ಅಂತ ಮಾತಾಡ್ಕೊಂಡಿದ್ವಿ ನಾವು. ಆದರೆ 2,350 ಲೆವೆಲ್ ಬಂದರೆ ಲಾಂಗ್ ಟರ್ಮಲ್ಲಿ ಅಕ್ಯುಮುಲೇಟ್ ಮಾಡಲಿಕ್ಕೆ ಒಳ್ಳೆ ಲೆವೆಲ್ ಅಂತ ಅನಿಸುತ್ತೆ. ಆದರೆ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಸ್ಟಾಕು ವೀಕ್ ಆಗಿ ಕಾಣಿಸ್ತಾ ಇದೆ. 2,445 JFS ಒಳಗೊಂಡಿದ್ದಾಗ ಒಳ್ಳೆ ಲೆವೆಲ್ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ 2,400 ತನಕ ನಾವು ಅಟ್ಲೀಸ್ಟ್ ನೀವು ವೆಯ್ಟ್ ಮಾಡಬೇಕು. ಇಲ್ಲಿ ಒಂದು ಗ್ಯಾಪ್ ಕೂಡ ಇದೆ, ಆ ಗ್ಯಾಪ್ ಕೂಡ ಫಿಲ್ ಮಾಡೋ ಥರ ಅನ್ನಿಸ್ತಾ ಇದೆ ರಿಲಯನ್ಸು. ಸೊ ರಿಲಯನ್ಸ್ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಿಫ್ಟಿನೂ ಕೂಡ ಕೆಳಗಡೆ ಬರುತ್ತೆ. ಬಟ್ ಇದೊಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಕೂಡ ಉಳಿಬೋದು. ಇಲ್ಲಿ ಎಕ್ಸ್ಪೈರಿ ದಿನ ಮೂವ್ಮೆಂಟ್ ಆಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಬಟ್ ರಿಲಯನ್ಸ್ನ ನೀವು ಟ್ರ್ಯಾಕ್ ಮಾಡಬೇಕು. AGM ಅಂದರೆ ಅವನು ಅಷ್ಟೊಂದು ಬೆಲೆ ಇದೆಯಾ ಅಂತಂದರೆ ಖಂಡಿತ. ಸೊ ಭಾರತದ ಶ್ರೀಮಂತ ವ್ಯಕ್ತಿ ಬಂದು AGM ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ಇವತ್ತು ನೀವು ನೋಡೋದಾದರೆ ಜಿಯೋ ಏರ್ ಫೈಬರ್ ಅಂತ ಏನು ತರ್ತಾ ಇದ್ದಾರೆ ವೈಫೈದು, ಅದ್ರ ಬಗ್ಗೆ ಆಗಲಿ ಅಥವಾ ಅವರು ಸಸ್ಟೈನಬಲ್ ಎನರ್ಜಿದೇನು ಬ್ಯಾಟ್ರಿದು ಗಿಗಾ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತು ಇನ್ನೊಂದನ್ನು ಹೇಳಿದ್ರು. ಸೊ ಅದು ಸೋಲಾರ್ದು ಇದ್ರದ್ದು ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಫೋಕಸ್ ಹೋಗ್ತಾ ಹೋಯಿತು. ಆದರೆ ಇದಕ್ಕೆ ಬ್ಲ್ಯಾಕ್ ರಾಕ್ ಅನ್ನೋ ಕಂಪ್ನಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ JFSಗೆ ಅಂಥ ಒಂದು ಅಪ್ರಿಸಿಯೇಷನ್ ಅನ್ನೋ ಥರದ್ದು ಏನೂ ಸಿಕ್ಕಿಲ್ಲ. ಅಫ್ಕೋರ್ಸ್ ಕ್ಯಾಪಿಟಲ್ ಇನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ಬಿಟ್ರೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಅಂತ ನೋಡಿ LIC ಅವರು ಯಾಕೆ 6% ಸ್ಟೇಕ್ ತೊಗೊಂಡ್ರು ಅಂತ ಗೊತ್ತಾಯಿತು. ಇವಾಗ ಇನ್ಶೂರೆನ್ಸ್ ಸೆಕ್ಟರಲ್ಲೂ ಕೂಡ JFS ಅವರು ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಒಂದು ಅಪ್ಡೇಟ್ ಬಂದಿದೆ. ಅದಿಷ್ಟು ಇವತ್ತಿನ ರಿಲಯನ್ಸ್ AGM ಅಪ್ಡೇಟ್ ಆಗಿತ್ತು. ಸೊ ಅಂತ ಏನು ಮೂಮೆಂಟ್ ಆಗಲಿಲ್ಲ. ಸೊ ಮಾರ್ಕೆಟಲ್ಲಿ ಅದಕ್ಕೆ ಅಪ್ರಿಷಿಯೇಷನ್ ಅಂತ ಏನೂ ಸಿಕ್ಕಿಲ್ಲ. ಬಟ್ ಇವತ್ತು ಸೇವ್ ಮಾಡಿದ್ದು ಅಂತಂದರೆ HDFC ಬ್ಯಾಂಕ್ ಅಂತ ಹೇಳ್ಬೋದು. HDFC ಬ್ಯಾಂಕ್ ನೋಡಿ, ನಾನು GTT ಆರ್ಡರ್ ಯಾವ ರೀತಿ ಇಡೋದು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಅಫ್ಕೋರ್ಸ್ ನಾನು ಡಿಸ್ಕ್ಲೇಮರ್ HDFC ಬ್ಯಾಂಕಲ್ಲಿ ನಾನು ಇನ್ವೆಸ್ಟರ್ ಕೂಡ ಆಗಿದ್ದೀನಿ. 1,558 ಅನ್ನೋದು ಕ್ರೂಷಿಯಲ್ ಲೆವೆಲ್, ಸಪೋರ್ಟ್ ಲೆವೆಲು. ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಸಪೋರ್ಟ್ ಅನ್ನೋದು ಬಿಲ್ಡಪ್ ಆಗಿತ್ತು ಅಂತ ನಾವು ಮಾತಾಡ್ಕೊಂಡಿದ್ದೆ. ಅದೇ ರೀತಿಯಾಗಿ 1,558 ಈ ಸಲನೂ ಕೂಡ ಸಪೋರ್ಟ್ ತೊಗೊಂಡಿದೆ. ಸೊ ಬೆಸ್ಟ್ ಲೆವೆಲ್ ಟು ಅಕ್ಯುಮುಲೇಟ್ ಆಗಿತ್ತು 1,558. ಬಟ್ ಈಗಲೂ ಕೂಡ ಸ್ಟಾಕ್ ವೀಕ್ ಆಗೇ ಇದೆ. ಸೊ 1,600 ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. 1,580 ಅನ್ನೋದು ಕೂಡ ರೆಸಿಸ್ಟೆನ್ಸ್ ಇವತ್ತಲ್ಲಿಂದ ಹಿಟ್ ಆಗಿ ಕೆಳಗಡೆ ಬಂದಿದೆ. ಈ ಝೋನ್ ಒಳಗಡೆ ಉಳ್ಕೊಳ್ಳೋಂಥ ಸಾಧ್ಯತೆಯೂ ಇದೆ HDFC ಬ್ಯಾಂಕ್. 1,550 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ 1,500 ಕಡೆಗೆ ನಾವು ಪ್ರಯಾಣವನ್ನು ಬೆಳೆಸ್ತೀವಿ HDFC ಬ್ಯಾಂಕಲ್ಲಿ. ಅದು ಕೂಡ ಒಳ್ಳೆ ಲೆವೆಲು ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಲಾಂಗ್ ಟರ್ಮಲ್ಲಿ. ಅದೇ ರೀತಿಯಾಗಿ HDFC ಲೈಫಲ್ಲಿ ಪೊಸಿಷನ್ ಟ್ರೇಡಲ್ಲಿ ಇನ್ನೂ ಸಿಗಾಕೊಂಡಿದ್ದೀನಿ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಇವತ್ತು 15 ಮಿನಿಟ್ಸಲ್ಲಿ ನೀವು ನೋಡೋದಾದರೆ ಒಂದು ಹ್ಯಾಮರ್ನ ಕ್ರಿಯೇಟ್ ಮಾಡಿತ್ತು ಈ ಬಾರಲ್ಲಿ. ಸೊ ಎಕ್ಸಾಕ್ಟಾಗಿ ನನ್ನ ಸ್ಟಾಪ್ ಲಾಸ್ ಈ ಮಾರಬೂಸು ಕ್ಯಾಂಡಲ್ ಏನಿದೆಯಲ್ಲ ಇದರ ಬಾಟಮ್, ಈ ಜಸ್ಟ್ ಬಿಕಾಸ್ ಆಫ್ ಈ ಮಾರಬೂಸು ಕ್ಯಾಂಡಲಿಂದ ನಾನು ಟ್ರೇಡನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಸೊ ಯಾಕೆಂದರೆ ಇಲ್ಲಿಂದ ಕೊಟ್ಟಂಥ ಮೂವ್ ನೋಡಿ, ಇದಕ್ಕೆ ಇಷ್ಟು ದಿನದಿಂದ ಕನ್ಸಲ್ಟೇಷನ್ ಆಗ್ತಾನೆ ಇದೆ. ಸೊ ನಾಳೆ ಏನಾದ್ರು ಈ ಟ್ರೆಂಡ್ಲನ್ನು ಬ್ರೇಕ್ ಆಗಿ ಮೇಲ್ಗಡೆ ಹೋದರೆ ಅಟ್ಲೀಸ್ಟ್ ನಮಗೆ 637 640 ಲೆವೆಲ್ಸಿಗೆ ಬಂದರೆ ನಾನು ಪ್ರಾಫಿಟಲ್ಲೇ ಬರ್ತೀನಿ. ಆವಾಗ ನಾನು ಎಕ್ಸಿಕ್ಯೂಟ್ ಮಾಡ್ಬೋದು. ಇದರಲ್ಲಿ ಒಂದು ಮಿಸ್ಟೇಕ್ ಏನಾಯಿತು ಅಂತಂದರೆ ನಾವು ಇಂದ ಮನೆಯಲ್ಲಿಲ್ಲ, ಅಡ್ಡ ಮನೆಯಲ್ಲಿದ್ದೀವಿ. ಸೊ ಹಾಗಾಗಿ ನಮಗೆ ಮೂಮೆಂಟ್ ಆದ್ರೂ ಕೂಡ ನಮಗೆ ಸ್ಟಾಕಲ್ಲಿ ಅಪ್ರಿಸಿಯೇಷನ್ ಸಿಗೋದಿಲ್ಲ. ಸೊ ಇದು ಬುಧವಾರ ತನಕ ಹೋಲ್ಡ್ ಮಾಡೋದು ರಿಸ್ಕಿ ಅಂತ ಅನಿಸ್ತಾ ಇದೆ. ಸೊ ನಾಳೆ ಈ ಸ್ಟಾಕಲ್ಲಿ ಎಕ್ಸಿಟ್ ಆಗೋದ್ರ ಬಗ್ಗೆ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೋಡ್ತಾ ಹೋಗೋಣ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ. ಯಾಕಂದರೆ ನೋಡಿ ವೈಡ್ ಬಸ್ ಸ್ಟ್ಯಾಂಡ್ ಮಾಡಿದೆ ಇವಾಗ. ಸೊ ಈ ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿ ಬಯಾಸ್ ಏನಕ್ಕೆ ಅಂದರೆ ನಮಗೆ ಒಂದು ಬ್ಯಾಕ್ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಬಂದಿದ್ದರಿಂದ ಇಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಕಂಟಿನ್ಯೂ ಆಗ್ಬೋದು ಅಂತ ಒಂದು ಬಯಾಸ್ ಇದೆ. ಬಟ್ ಏನಾದ್ರು ಫೇಲ್ ಆಗಿ ಕೆಳಗಡೆ ಬರ್ತಾ ಇದೆ ಈ ಮಾರಪೂಸು ಕ್ಯಾಂಡಲ್ನ ಅಂದರೆ ಸರಿ ಸುಮಾರು 624 ಲೆವೆಲ್ ಏನಾದ್ರು ಬೀಟ್ ಆಗ್ತಾ ಇದೆ ಅಂದರೆ ನೀವು ಖಂಡಿತ ಸ್ಟಾಪ್ ಲಾಸ್ ತೊಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸ್ಟಾಕು ವೀಕ್ ಆಗ್ತಾ ಹೋಗುತ್ತೆ. ಬಟ್ ತುಂಬ ವೈಡ್ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ 2 ದಿನದಿಂದ ಒಂದು ಬ್ರೇಕ್ಔಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ನಾಳೆ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಅದೇ ರೀತಿಯಾಗಿ IRCTC ಕೂಡ ಹಿಂದೆ ಕೂಡ ರೆಕಮೆಂಡ್ ಮಾಡಿದ್ದೆ 640 ಈ ಝೋನಲ್ಲಿ ನೋಡಿ ಒಂದು ಅಕ್ಯುಮುಲೇಟ್ ಆಗ್ತಾ ಇದೆ. IRCTCಗೆ ಮತ್ತೆ ಜೀವ ಬಂದಿದೆಯಾ ಅಂತ ನಾವು ಮಾತಾಡ್ಕೊಂಡಿದ್ವಿ ಚಾರ್ಟ್ ಸ್ಟಾಕಲ್ಲಿ. ಅದೇ ರೀತಿಯಾಗಿ ಲಾಂಗ್ ಟರ್ಮ್ ಏನು ಒಂದು ಟ್ರೆಂಡ್ ಲೈನ್ ಇತ್ತು ಅದನ್ನು ಬಿಟ್ಕೊಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಸೊ ಸ್ಟಾಕು ಒಳ್ಳೆ ಥರದಲ್ಲೇ ಕಾಣಿಸ್ತಾ ಇದೆ ನನಗೆ. ಮುಂಬರುವ ದಿನಗಳಲ್ಲಿ 720 780 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹಿಂದೆ ಕೂಡ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಅನಿಸ್ತಾ ಇದೆ. ಗುಡ್ ಟೈಮ್ ಟು ಅಕ್ಯುಮುಲೇಟ್ IRCTC. ಇದು ರೈಲ್ವೆ ಅಂತ ಒಂದು ನ್ಯೂಸ್ ಬಂದಾಗಲೂ ಒಂದಿನ ಡೆಡಿಕೇಟೆಡ್ ಆಗಿ ರೈಲ್ವೆ ಸ್ಟಾಕ್ಸ್ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಅಟ್ರಾಕ್ಟಿವ್ ಆಗಿ IRCTC ಅನಿಸ್ತಾ ಇದೆ ಅಂತ ಕೂಡ ನಾನು ಹೇಳಿದ್ದೆ. ನೋಡಿದವರು ಕಮೆಂಟ್ ಮಾಡ್ಬೋದು. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ಇವತ್ತು ಜಸ್ಟ್ ಮಿಸ್ಸು ನೋಡಿ. ಅದಕ್ಕೆ ಹೇಳೋದು ಪೊಸಿಷನ್ ಟ್ರೇಡಲ್ಲಿ ಎಕ್ಸಾಕ್ಟ್ ಟಾರ್ಗೆಟ್ಗಳನ್ನು ನಾವು ಹಿಟ್ ಮಾಡೋಕ್ಕಾಗೋದಿಲ್ಲ ಅಂತ. ಇಲ್ಲಿ ಟ್ರೆಂಡ್ ಲೈನ್ನ ಸ್ವಲ್ಪ ಅಡ್ಜಸ್ಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ಇವತ್ತು. ಸೊ ನೋಡಿ ಈ ಟ್ರೆಂಡ್ ಲೈನ್ನ ನಾವು ಲಾಸ್ಟ್ ವೀಕಲ್ಲಿ ಹಾಕೊಂಡಿದ್ವಿ. ಇಲ್ಲಿ ನಿಮಗೆ ಒಂದು ಸಪೋರ್ಟ್ ತೊಗೊಳ್ತಾನೆ ಹೋಗ್ತಾ ಇತ್ತು ಮೇಲ್ಗಡೆ ಅಲ್ವಾ. ಇವತ್ತೇನಾಗಿದೆ ಅದಕ್ಕಿಂತ ಕೆಳಗಡೆ ಬಂದಿದೆ, ಬ್ರೇಕ್ ಆಗಿರ್ತಾರೆ ಅನಿಸಿದೆ. ಆದ್ರೂ ನಿಮಗೆ ವಾಪಸ್ ಏನಾಯಿತು ಹಳೆ ಹೈಗಿಂತ ಮೇಲ್ಗಡೆ ಹೋಯಿತು. ಈ ರೀತಿ ಹೊಸ ಹೈ ಮಾಡ್ತಿದೆ ಅಂತಂದಾಗ ನೀವು ಇದೇ ಟ್ರೆಂಡ್ ಲೈನ್ನ ರೆಫರೆನ್ಸ್ ಆಗಿ ಇಟ್ಕೊಳಕ್ಕಾಗಲ್ಲ. ಯಾಕೆಂದರೆ ಇದು ಮಿಸ್ಗೈಡಿಂಗ್ ಆಗ್ತಾ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ನಿಮಗೆ ಏನಿಸ್ತಾ ಹೋಗುತ್ತೆ, ಇದಿನ್ನೂ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ. ಬಟ್ ಪ್ರೈಸ್ ವೈಸ್ ನೀವು
ನೀವು ನೋಡೋದಾದ್ರೆ ಹಾರಿಸಾಂಟಲಿ ನೀವು ಆಲ್ರೆಡಿ ಒಂದು ಒಳ್ಳೆ ಅದಕ್ಕಿಂತ ದೊಡ್ಡದು ಒಂದು ಹೈನ ಮಾಡಿದ್ದೀರಾ, ಅಂದರೆ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಒಂದು ಹೈನ ಮಾಡಿದ್ದೀರಾ. ಈ ಟೈಮಲ್ಲಿ ಇದ್ದಾಗ ನೀವೇನು ಮಾಡಬೇಕು ಅಂತಂದರೆ ಟ್ರೆಂಡ್ ಲೈನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ ಆ ಹೈ ಕೂಡ ಅದರೊಳಗಡೆ ಫಾಲೋ ಆಗೋ ಥರ, ಅಂದರೆ ಏನಾಗುತ್ತೆ ಇವಾಗ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡೋದಾದ್ರೆ ಅಟ್ಲೀಸ್ಟ್ 3 ಪಾಯಿಂಟ್ ಕೂರೋದಾದರೆ ಅದನ್ನ ಒಳ್ಳೆ ಟ್ರೆಂಡ್ ಲೈನ್ ಅಂತ ಹೇಳ್ತೀವಿ. ನೋಡಿ ಇಲ್ಲೊಂದು, ಇಲ್ಲಿ ಪ್ರೈಸ್ ಆಕ್ಷನ್ ಆಗಿರೋದು ಇಲ್ಲಿ ಈ ರೀತಿ ಆಗ್ತಾ ಇದೆ. ಸೊ ಇವಾಗ ಇದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಈಗ ಏನಾಯಿತು ನಿಮಗೆ ಇಲ್ಲಿ ಮಾಡಿರೋದಂಥದ್ದು ಒಂದು ಹೈ ಅಂತಲೇ ಆಯಿತು, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ಅಂತಲೇ ಆಯಿತು. ಇದು ಆ ಕಡೆ ಸೈಡ್ ಹೋಯಿತು, ಅಂದರೆ ಟ್ರೆಂಡ್ ಲೈನ್ನ ಲೆಫ್ಟ್ ಸೈಡ್ ಹೋಯಿತು. ಹೇಳೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ, ಗೊತ್ತಾಗಿಲ್ಲ ಅಂದರೆ ಒಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. ಸೊ ಇವಾಗ ಏನಾಗ್ತಾ ಇದೆ, ಇದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ಬರಬೇಕು ಅಂತಂದರೆ 3250 ಲೆವೆಲ್ ಇದೆಯಲ್ಲ, ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ನೀವು ಇಲ್ಲಿ ಸ್ಟಾಕಲ್ಲಿ ಮೂವ್ಮೆಂಟ್ ಚೇಂಜ್ ಆಗಿದೆ ಅಂತ ಹೇಳೋಕ್ಕಾಗಲಿಲ್ಲ. ಅಫ್ಕೋರ್ಸ್ ಒಂದ್ಸಲ ಬಂದು ಅಟೆಂಪ್ಟ್ ಮಾಡಿದೆ ಕೆಳಗಡೆ ಬರಲಿಕ್ಕೆ, ಆದರೆ ವಾಪಸ್ ಅದೇ ಝೋನಿಗೆ ಬಂದು ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನಾನು ಹಾಗೆ ಹೋಲ್ಡ್ ಮಾಡಿದ್ದೀನಿ. 3280 ಲೆವೆಲ್ ಬಂದರೆ ನಾವು ಇದರಲ್ಲಿ ಎಕ್ಸಿಟ್ ಆಗೋಣ ಅಂತ ಕಾಯ್ತಾ ಇದ್ದೀನಿ. ಬಟ್ 3300 ಲೆವೆಲ್ ಎಕ್ಸ್ಪೆಕ್ಟೆಡ್ ಅಂತ ಆಗಿತ್ತು ಯಾವುದಕ್ಕೆ, ಈ ಎಕ್ಸ್ಪೈರಿಗೆ. ಬಿಕಾಸ್ ಇಲ್ಲಿ ನೋಡೋದಾದರೆ 3300 ಲೆವೆಲ್ ಹತ್ರನೇ ನಿಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ರೆಸಿಸ್ಟೆನ್ಸ್ ಅಂತ ಇರುವಂಥದ್ದು 3320. ಬಟ್ 3300 ಸೇಫ್ ಎಕ್ಸಿಟ್ ಆಗಿರುತ್ತೆ, ಯಾಕೆಂದರೆ ರೌಂಡ್ ಫಿಗರ್ ನಂಬರ್ ಕೂಡ ಆದ್ದರಿಂದ. ಬಟ್ ಇನ್ನೂ ಸೇಫ್ ಅಂದರೆ 3280 ಎಕ್ಸಿಟ್ ಆಗೋಣ ಅಂತ ನಾನು ಕಾಯ್ತಾ ಇದ್ದೆ ಇವತ್ತು. ಇಲ್ಲೂ ಕೂಡ ನೀವು ನೋಡೋದಾದ್ರೆ ಒಂದು ಬೇಸು, ಒಂದು ಪ್ರೈಸ್ ಆಕ್ಷನ್ ಆಗಿರುವಂಥ ಝೋನು. ಬಟ್ ಆ ಟಿಕ್ ಸಿಗಲಿಲ್ಲ, ಅಲ್ಲಿಂದ ಕೆಳಗಡೆ ಬಂದಿದೆ. ಬಟ್ ದಟ್ಸ್ ಓಕೆ, ಪ್ರಾಫಿಟಲ್ಲೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ. ನಾಳೆ ಏನಾದರೂ ಆ ಮೂಮೆಂಟ್ ಸಿಕ್ಕಿದ್ರೆ ಕ್ಯಾರಿ ಮಾಡ್ತಾ ಹೋಗೋಣ. ಇದೇನಾದ್ರು ಕೆಳಗಡೆ ಬರ್ತಾ ಹೋಯಿತು, ರೆಡ್ ಕ್ಯಾಂಡಲ್ ಮಾಡ್ತಾ ಹೋಯಿತು ಅಂತಂದರೆ ಆಗ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಸೆಪ್ಟೆಂಬರ್ ಎಕ್ಸ್ಪೈರಿ ತೊಗೊಂಡಿದ್ದರೆ ನಾವು ಹೋಲ್ಡ್ ಮಾಡೋದಕ್ಕೆ ಹೋಗಿ ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಮಂತ್ಲಿ ಎಕ್ಸ್ಪೈರಿ ಗುರುವಾರನೇ ಇರೋದ್ರಿಂದ ಸೊ ಹೋಲ್ಡ್ ಮಾಡಬೇಕು. ಇದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂದರೆ ಖಂಡಿತ ಇಲ್ಲ. ಇದೇನಾದ್ರು ಒಂದು ಗ್ಯಾಪ್ ಅಪ್ ಆಗಿ ಡೋಜಿ ಮಾಡಿದ್ರೆ ಅವಾಗ ನಾಳೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ನಾವು ವೀಕ್ ಅಂತ ಅನ್ಕೋಬೋದಾಗಿತ್ತು. ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ಕಲ್ಲಿ ಮಾತಾಡಿದ್ದೀವಿ, ಯಾರು ನೋಡಿಲ್ಲ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಸ್ನ ಚೆಕ್ಔಟ್ ಮಾಡ್ಬೋದು. ಬಟ್ ಇದೇ ಝೋನಲ್ಲಿ ಓಪನ್ ಆಗಿದ್ದರಿಂದ ಸೊ ಅಂತ ಏನು ಒಂದು ಗ್ಯಾಪ್ ಅಪ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಈವ್ನಿಂಗ್ ಸ್ಟಾರ್ ಅಂತ ಅನ್ಕೊತಾ ಇಲ್ಲ ನಾನಿದ್ದ. ಬಟ್ ನಾಳೆ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಯಾವ ಥರ ಅಂತ. ಬಟ್ 3250 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಅದಕ್ಕೆ ಕೆಳಗಡೆ ಬರ್ತಾ ಇದೆ ಅಂದರೆ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸಣ್ಣ ಪ್ರಮಾಣದಲ್ಲಿ ಏನು ಸಿಗುತ್ತೋ ಅದನ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ನಾವು ನೋಡ್ತಾ ಇರೋಂಥದ್ದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್. ಚುಕ್ಕಿ ಆಟ ಇಟ್ಕೊಂಡು ಕೊನೆಗೆ ಈಗ ಒಂದು ಮೂಮೆಂಟ್ ಬಂದಿದೆ. ಇವತ್ತು ಕೆಲವರು ಕಮೆಂಟ್ ಮಾಡಿದ್ದಾರೆ ಇವತ್ತು ಸೆಲ್ ಮಾಡೋಕ್ಕಾಯಿತು ಅಂತ. ವೆಲ್ ಆ್ಯಂಡ್ ಗುಡ್. 170 ಲೆವೆಲ್ ನಾನು ಹೇಳಿದ್ದೀನಲ್ಲ, ಅಲ್ಲಿ ತನಕ ವೆಯ್ಟ್ ಮಾಡಿ ಈ ಸ್ಟಾಕಲ್ಲಿ. ಸೊ 170ಕ್ಕಿಂತ ಕೆಳಗಡೆ ಬಂದರೆ ಆವಾಗ ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಸದ್ಯಕ್ಕೆ ಅಟ್ಲೀಸ್ಟ್ ಟ್ರೇಡ್ ಆಗ್ತಾ ಇದೆ. ಸೊ ಶುಕ್ರವಾರನೂ ಆಗಿತ್ತು ಅನಿಸುತ್ತೆ, ನಾನು ಅಬ್ಸರ್ವ್ ಮಾಡಿಲ್ಲ. ಬಟ್ ಅವತ್ತು ಒಂದು ಸ್ವಲ್ಪ ಟ್ರೇಡ್ ಆಗಿತ್ತು, ಇವತ್ತು ಸ್ವಲ್ಪ ಟ್ರೇಡ್ ಆಗಿದೆ. ಸೊ ನೋಡ್ತಾ ಹೋಗೋಣ ಇದರಿಂದ, ಅಂದರೆ ಸೆಲ್ಲಿಂಗ್ ಲೆವೆಲ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತ. ಬಟ್ ಇವಾಗ ಹೊಸದಾಗಿ ಪೊಟೆನ್ಷಿಯಲ್ ಬೈಯರ್ಸ್ ಬರಬೇಕು, ಅದಕ್ಕೆ ನ್ಯೂಸ್ ಮೇಲೂ ಬರ್ತಾ ಹೋಗುತ್ತೆ. ಬಟ್ ವ್ಯಾಲ್ಯೂಯೇಷನ್ ಅಂತ ನೋಡೋದ್ರೆ 210 ತುಂಬ ಜಾಸ್ತಿನೇ ಆಯಿತು. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಬಟ್ ಕ್ವಿಕ್ಕಾಗಿ ಒಂದು ಸಲ ಬಜಾಜ್ ಫೈನಾನ್ಸ್ನ ನೋಡ್ಕೊಂಬಂದ್ಬೋಣ ಏನಾಗಿದೆ ಅಂತ. ಯಾಕೆಂದರೆ ಇವತ್ತು AGM ಇತ್ತು ಅಲ್ವಾ. ಸೊ ಬಜಾಜ್ ಫೈನಾನ್ಸಲ್ಲಿ ಏನು ಅಂತ ನೋಡಿ ಮೂಮೆಂಟ್ಗಳು ಆಗಿಲ್ಲ. ಸೊ ಬಜಾಜ್ ಫೈನಾನ್ಸ್ ಇನ್ನೂ ಪಾಸಿಟಿವ್ ಅಲ್ಲಾಗೇ ಇದೆ. ಬಜಾಜ್ ಫೈನಾನ್ಸ್ ನೋಡ್ತಾ ಹೋಗೋಣ ಯಾವ ರೀತಿ 7400 ಅನ್ನೋದು ಒಂದು ರೆಸಿಸ್ಟೆನ್ಸ್ ಆಗಿದೆ ಬಜಾಜ್ ಫೈನಾನ್ಸಿಗೆ. ಸೊ ಅಲ್ಲಿಗೆ ಟೆಸ್ಟ್ ಆಗಿ ಮತ್ತೆ ಕೆಳಗಡೆನೇ ಬರ್ಬೋದು. ಸೊ ನಾನು ಲಾಂಗ್ ರನ್ನಲ್ಲಿ ನೋಡೋದಾದರೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಸ್ವಲ್ಪ ವೀಕ್ ಆಗಿ ಇದೆ ಅಂತ ಕಾಣಿಸ್ತಾ ಇದೆ ಮಾರ್ಕೆಟು. ನಾವೇನು 18,800 ಲೆವೆಲ್ ಅಂತ ಅಂದ್ಕೊಳ್ತಾ ಇದ್ವಿ, ಅದನ್ನ ಬಂದು ಟೆಸ್ಟ್ ಮಾಡೋ ಥರನೇ ಇದೆ. ಇದೆಲ್ಲ ಸುಳ್ಳಾಗಬೇಕು ಅಂದರೆ 19,500 ಮೇಲ್ಗಡೆ ನಿಫ್ಟಿ ಏನಾದ್ರು ಹೋಗ್ತಾ ಹೋಯಿತು ಅಂತಂದರೆ ಆಗ ನಮ್ಮದು ಊಹೆ ತಪ್ಪಾಗ್ತಾ ಹೋಗುತ್ತೆ. 19,500 ಲೆವೆಲು, 19,500ರಿಂದ 600 ಇಲ್ಲೊಂದ್ಸಲ ಅಟೆಂಡ್ ಮಾಡಿದೆ ಅಂತ ಬಂತಾದ್ರೂ ನಿಮಗೆ ಶಾರ್ಪಾಗಿ ರಿಜೆಕ್ಷನ್ ಬಂತು. ಇಲ್ಲೊಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಕೂಡ ಇವತ್ತು ಫಿಲ್ ಮಾಡಿದೆ. ಸೊ ನೋಡ್ತಾ ಹೋಗೋಣ, ಇಲ್ಲೇ ಒಂದು ಹಾರಿಜಾಂಟಲ್ ಸಪೋರ್ಟ್ ತೊಗೊತಾ ಇದೆ. ಬಟ್ 19,200 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಾವು ನೆಕ್ಸ್ಟು 19,000 18,800 ಕಡೆಗೆ ಬರ್ತೀವಿ. ಬಟ್ ಅಲ್ಲಿ ತನಕ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು, ಮತ್ತೆ ಈ ಝೋನ್ನ ಬಂದು ಟೆಸ್ಟ್ ಮಾಡಿ ಆಮೇಲೆ ಕೆಳಗಡೆ ಬರ್ಬೋದು ಅಂತ ಅನ್ಸುತ್ತೆ. ಸೊ ಸೆಪ್ಟೆಂಬರಲ್ಲಿ ನೋಡೋಣ. ಇವತ್ತು ಇನ್ನೊಂದರಲ್ಲೂ ಕೂಡ ನಾನು ಒಂದು ಪೊಸಿಷನ್ ಟ್ರೇಡ್ನ ತೊಗೊಂಡಿದ್ದೀನಿ, Nifty 50 ಸ್ಟಾಕ್ನ. ಅದನ್ನ ಮೆಂಬರ್ಸಿಗೆ ಅಪ್ಡೇಟ್ನ ಕೂಡ ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.